RCB ಅಂತೂ ಇಂತೂ ಫೈನಲ್ಸಿಗೆ ಎಂಟ್ರಿ ಕೊಡ್ತು ಗುರು. ಇದಕ್ಕಿಂತ ಖುಷಿ ವಿಷಯ ಇನ್ನೇನಿದೆ ಅಲ್ವಾ ನಮ್ಮ ಹುಡುಗರಿಗೆ. ಹಾಯ್ ನಮಸ್ಕಾರ, ನಾನು ನಿಮ್ಮ ಪವನ್. ಇವತ್ತು ಬೆಳಿಗ್ಗೆ ಎದ್ದಾಗ ಗಂಟೆ 9 ಆಗಿತ್ತು. ಹೊರಗಡೆ ಬಂದು ನೋಡಿದ್ರೆ ಹನಿ ಹೋಗಿ ಬರೋರ್ನೆಲ್ಲ ನೋಡ್ತಾ ನಿಂತಿದ್ದ. ಇವತ್ತು ಪ್ರೀ ವರ್ಕೌಟ್ ಮೀಲ್ಗೆ ಬಿಸಿ ಬಿಸಿ ರೊಟ್ಟಿ ಮತ್ತು ಪಲ್ಯ ತಿಂದು ಹಾಗೆ ಟೀ ಮಾಡ್ಕೊಂಡು ಕುಡಿದು ಜಿಮ್ಗೆ ಹೋಗೋಣ ಅಂತ ರೆಡಿ ಅದೆ. ಆಮೇಲೆ ನಿನ್ನೆ ತೊಗೊಂಡೋಗಿದ್ದು ಬಾಟ್ಲು ವಾಶ್ ಮಾಡಿರಲಿಲ್ಲ ಅಂತ ಕ್ಲೀನ್ ಮಾಡ್ಕೊಂಡು ಅದಕ್ಕೆ ಕ್ರಿಯೇಟಿನ್ ಹಾಕ್ಕೊಂಡು ಮತ್ತು ರೂಮ್ಗೊಂದು ರೆಡಿಯಾಗಿ ಹೊರಗಡೆ ಬಂದು ಶೂನ ಬ್ಯಾಗ್ಗೆ ಹಾಕ್ಕೊಂಡು ಹನಿಗೆ ಒಂದು ಸ್ವಲ್ಪ ಮಾತಾಡಿಸ್ತಾ ನಿಂತ್ಕೊಂಡೆ. ಆಮೇಲೆ ಹಾಗೆ ಬೈಕ್ ಕ್ಲೀನ್ ಮಾಡಿಕೊಂಡು ಜೀವನ್ ಅವರು ಹರಿಯರ್ ಕೊಟ್ಟಿದ್ರು. ಅವ್ರಿಗೆ ಬಾಯ್ ಹೇಳಿ ನಾನು ರೆಡಿಯಾಗಿ ಸೀದಾ ಜಿಮ್ ಕಡೆ ಹೊಟ್ಟೆ. ಹಾಗೆ ಹೋಗ್ಬೇಕಾದ್ರೆ ಜಗನ್ ಹೊರಗಡೆ ಬಂದ ಅಂತೇಳಿ ಅವನಿಗೆ ಬಾಯ್ ಹೇಳಿ ಸೀದಾ ಜಿಮ್ ಕಡೆ ಹೊಟ್ಟೆ. ಇವತ್ತು RCB ಮ್ಯಾಚ್ ಹೋಗಬೇಕಾದ್ರೆ ಜರ್ಸಿ ನಂಬರ್ 18 ಕಾಣಿಸ್ತು ಗುರು. ಏನೋ ಇವತ್ತು ಒಂದು ಸ್ವಲ್ಪ ಗೆಲ್ಲೋ ಸೂಚನೆ ಸಿಕ್ತು ಅಂತ ಅನ್ನಿಸ್ತು. ಸೀದಾ ಜಿಮ್ಗೆ ಹೋಗಿ ಬಾಸ್ಗೆ ಒಂದು ನಮಸ್ಕಾರ ಹೇಳಿ ಅಲ್ಲಿದ್ದವ್ರಿಗೆಲ್ಲ ಹಾಯ್ ಹೇಳಿ ನಾನು ವರ್ಕೌಟ್ನ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ಲಾಸ್ಟ್ 1-2 ವೀಕ್ಸಿಂದ ನಾನು ಚೆನ್ನಾಗಿ ವರ್ಕೌಟ್ ಮಾಡೋಕ್ಕೆ ಆಗಿರಲಿಲ್ಲ. ಅದು ಬೇರೆ ಬೇರೆ ರೀಸನ್ಸಿಂದ. ವರ್ಕೌಟ್ ಮುಗಿಸ್ಕೊಂಡು ಹೊರಗಡೆ ಬಂದರೆ ಹರಿಯರದಲ್ಲೇನೋ ಫ್ಲಾಗ್ ಹಿಡ್ಕೊಂಡು ಹೋಗ್ತಾ ಇದ್ರು. ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಲ್ಲಿಂದ ಫ್ರೆಂಡ್ ಹತ್ರ ಹೋಗಿ ನಾನು ಕ್ರೆಡಿಟ್ ಕಾರ್ಡ್ ಇಸ್ಕೊಂಡು ಪೆಟ್ರೋಲ್ ಹಾಕಿಸ್ಕೊಂಡು ಮನೆಗೆ ಬಂದು ಊಟ ಮಾಡ್ತಾ ಒಂದು ಮೂವಿ ನೋಡಿದೆ. ಅದಾದಮೇಲೆ ಸಂಜೆ ಬೆಳಗ್ಗೆ ಎದ್ದು ಪ್ರೋಟೀನ್ ಶೇಕ್ ಕುಡ್ದಿರಲಿಲ್ಲ ಅಂತ ಅದನ್ನು ಕುಡಿದು ಸಂಜೆ ಮ್ಯಾಚ್ ನೋಡ್ತಾ ಕೂತ್ಕೊಂಡೆ. ಮ್ಯಾಚ್ ಅಂತೂ ಸೈಕ್ ಆಗಿತ್ತು. ಅಂತೂ ಇಂತೂ RCB ಫೈನಲ್ಸ್ಗೆ ಹೋಯ್ತು. ಇದಿಷ್ಟು ಇವತ್ತಿನ ಕತೆ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್.